ವಾಟ್ ಈಸ್ ಕರ್ಮ? ಕರ್ಮ ಅಂತಂದರೆ ಏನು? ಸಾವಿರಾರು ವರ್ಷಗಳ ಹಿಂದೆ ವೇದಗಳು, ಉಪನಿಷತ್ಗಳು ಇದ್ರ ಬಗ್ಗೆ ಮಾತಾಡಿವೆ. ಮತ್ತು ಈಗಿರೋ ಸೈನ್ಸು ಇದರ ಮೇಲೆ ಲಾಸು, ಥಿಯರೀಸ್ಗಳಿದೆ. ಬಟ್ ನಮಗಿನ್ನೂ ಕಂಪ್ಲೀಟಾಗಿ ಅದು ಅರ್ಥ ಆಗಿಲ್ಲ. ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಕರ್ಮ ಅನ್ನೋ ಪದ ಬಂದು ಕ್ರಿ ಅನ್ನೋ ಸ್ಯಾನ್ಸ್ಕ್ರಿಟ್ ವರ್ಡಿಂದ ಬಂದಿದ್ದು. ಕ್ರಿ ಅಂದರೆ ಕ್ರಿಯಾ, ಅಂದರೆ ಆ್ಯಕ್ಷನ್ ಅಂತ ಅರ್ಥ. ಸೊ ಯಾವುದೇ ಒಂದು ಆ್ಯಕ್ಷನ್ ಅದು ಕಾಯ, ವಾಚ, ಮನಸ್ಸ ಅಂದರೆ ಥಾಟಿಂದಾಗಲಿ, ವರ್ಡಿಂದಾಗಲಿ, ಇಲ್ಲ ಆ್ಯಕ್ಷನಿಂದಾಗಲಿ ಅದು ಬಂದರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನು ಇದ್ದೇ ಇರುತ್ತೆ. ಉದಾಹರಣೆಗೆ ಯಾವುದೋ ಒಬ್ಬ ವ್ಯವಸಾಯಿ ಒಂದು ಮಾವಿನ ಹಣ್ಣು ಬೀಜ ಇಟ್ಕೊಂಡು ಮಣ್ಣಲ್ಲಿ ಹಾಕಿದ್ರೆ ಅಲ್ಲಿ ಬೆಳೆಯೋದು ಮಾವಿನ ಹಣ್ಣು ಮರನೇ, ಹಲಸಿನ ಮರ ಬೆಳೆಯಲ್ಲ. ಅದೇ ಥರ ಹಲಸಿನ ಹಾಕಿದ್ರೆ ಹಲಸಿನೇ ಬರೋದು, ಮಾವಿನ ಹಣ್ಣು ಬರಲ್ಲ. ಇಲ್ಲ ಮಾವಿನ ಹಣ್ಣು ಜಾಗದಲ್ಲಿ ಹಲಸಿನ ಬೀಜನ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ ಬರಲ್ಲ. ಯಾಕಂದರೆ ನಾವೇನು ಬೀಜನ ಹಾಕ್ತೀವೋ ಅದೇ ನಮಗೆ ಫಲ ಕೊಡೋದು ವಾಪಸ್ಸು. ಇದನ್ನೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕರ್ಮ ಅಂತಲೂ ಹೇಳ್ಬೋದು. ವೇದಗಳಲ್ಲಿ ಕರ್ಮನ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತಂದರೆ, ಕರ್ಮ ಬಂದು ಈ ಒಂದು ಯೂನಿವರ್ಸ್ ಏನಿದೆ ಇದಕ್ಕೊಂದು ಲಾ ಇರುತ್ತೆ. ಇದನ್ನು ವೇದಗಳಲ್ಲಿ ರಿತ ಅಂತ ಕರೀತಾರೆ. ಈ ಒಂದು ರಿತಕ್ಕೆ ಈ ಕರ್ಮ ಬಂದು ಕನೆಕ್ಟೆಡ್ ಆಗಿರುತ್ತೆ. ಇದು ಬಂದು ಒಂದು ಲಾ ಇಲ್ಲ ಆರ್ಡರ್ ಅಂತ ಹೇಳ್ಬೋದು. ಉದಾಹರಣೆಗೆ ಬೆಂಕಿ ಸುಡುತ್ತೆ, ಯಾಕಂದರೆ ಅದು ನ್ಯಾಚುರಲಾಗಿ ಅದರ ಲಾ ಅದಿರೋದೇ ಆ ಥರ. ಹಳ್ಳದ ಜಾಗದಲ್ಲೇ ನೀರು ಹರಿಯುತ್ತೆ. ಸೂರ್ಯ ಯಾವಾಗಲೂ ಈಸ್ಟಲ್ಲೇ ಹುಡ್ತಾನೆ. ಇದೆಲ್ಲ ಯೂನಿವರ್ಸಲ್ ಲಾಸ್. ಅದೇ ಥರ ನಾವೇನು ಕೊಡ್ತೀವೋ ವಾಪಸ್ಸು ನಮಗದು ಬಂದೇ ಬರುತ್ತೆ. ನಾವೊಬ್ಬರು ಕೋಪ ಕೊಟ್ಟರೆ ಕೋಪ ಬರುತ್ತೆ, ದ್ವೇಷ ಕೊಟ್ಟರೆ ದ್ವೇಷ ಬರುತ್ತೆ, ಪ್ರೀತಿ ಕೊಟ್ಟರೆ ಪ್ರೀತಿ ವಾಪಸ್ ಬರುತ್ತೆ. ಇದೇ ವೇದಗಳು ಕರ್ಮ ಬಗ್ಗೆ ಹೇಳೋದು. ಸೊ ಮಾಡರ್ನ್ ಸೈನ್ಸು ಕರ್ಮ ಬಗ್ಗೆ ಇದೇ ಥರ ಸಿಮಿಲರ್ ಪ್ರಿನ್ಸಿಪಲ್ಸ್ ಇದೆ. ಉದಾಹರಣೆಗೆ ನಿಮಗೆಲ್ಲ ಗೊತ್ತು ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಆ್ಯಕ್ಷನ್ಗೂ ಅದೇ ರೀತಿ ರಿಯಾಕ್ಷನ್ಸ್ ಇದ್ದೇ ಇರುತ್ತೆ ಅಂತ. ಉದಾಹರಣೆಗೆ ಈ ಗೋಡೆನ ನಾನು ತಳ್ತೀನಿ ಅಂತಂದರೆ ತಳೆದಾಗ ಬರೋದು ಹಿಂದೆ ನಾನೇ, ಗೋಡೆ ಅಲ್ಲ. ಅದೇ ರೀತಿ ನಾವು ದೈನಂದಿನ ಪ್ರತಿದಿನ ಯಾವ ಥರ ಥಿಂಕ್ ಮಾಡ್ತೀವಿ, ಯಾವ ಥರ ಯೋಚನೆ ಮಾಡ್ತೀವಿ, ಅದೆಲ್ಲ ನ್ಯೂರಲ್ ಪಾತ್ವೇಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಬರ್ತೀರಾ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗಿ ಬರ್ತೀವಿ. ಕಾಯ, ವಾಚ, ಮನಸ್ಸ. ಕರ್ಮ ಅನ್ನೋದು ಥಾಟಲ್ಲೂ ಬಿಟ್ಟಿಲ್ಲ, ವರ್ಡಲ್ಲೂ ಬಿಟ್ಟಿಲ್ಲ, ಮಾಡೋ ಆ್ಯಕ್ಷನ್ಸಲ್ಲೂ ಬಿಟ್ಟಿಲ್ಲ. ಹಾಗಾಗಿ ಈ ಮೂರು ವಿಷಯದಲ್ಲಿ ಯಾರು ಒಬ್ಬ ಕಾನ್ಷಿಯಸ್ ಆಗಿ ಒಳ್ಳೆ ವಿಷಯಗಳನ್ನ ಮಾಡ್ಕೊಂಡು ಹೋಗ್ತಾನೋ ಅವನಿಗೆ ಮಾತ್ರನೇ ಒಳ್ಳೆ ರಿಸಲ್ಟ್ಸ್ಗಳನ್ನ ಬರೋದು. ಇದನ್ನೇ ಕರ್ಮ ಹೇಳೋದು. ಸೊ ಕರ್ಮ ಅಂತಂದರೆ ಎದುರದೇನು ಬೇಕಾಗಿಲ್ಲ. ಕರ್ಮ ಅಂತಂದರೆ ಇವತ್ತು ಯಾವ ವಿಷಯಗಳನ್ನ ನಾವು ಮಾಡ್ತೀವೋ ಆ ವಿಷಯದಲ್ಲಿ ನಾವು 100% ಪ್ರೆಸೆಂಟಲ್ಲಿ ಅವೇರಾಗಿ ಮಾಡಿದಾಗ, ಅಂದರೆ ಯಾವುದೇ ಒಂದು ವಿಷಯದಲ್ಲೂ ನಾವು ಯಾವ ಸೀಡ್ ಇವತ್ತು ಹಾಕ್ತೀವೋ ಅದೇ ತಾನೇ ನಾಳೆ ಬರೋದು. ಹಾಗಾಗಿ ಇವತ್ತು ಯಾವ ಬೀಜನ, ಅಂದರೆ ಯಾವ ಸೀಡನ್ನ ನಾವು ಹಾಕ್ತಿದ್ದೀವೋ ಆಗ ನಾವು ಕಾನ್ಷಿಯಸ್ ಆಗಿದ್ದರೆ ಒಳ್ಳೆ ವಿಷಯಗಳನ್ನ ಅಳವಡಿಸ್ಕೊಂಡು ಕಾನ್ಷಿಯಸ್ ಆಗಿ ಕೆಲಸ ಮಾಡಿದ್ರೆ ಸಾಕು, ನಾಳೆ ಬರುವ ರಿಸಲ್ಟು ಚೆನ್ನಾಗಿರುತ್ತೆ. ಇದೇ ಲಾ ಆಫ್ ಕರ್ಮನೂ ಹೇಳೋದು.